ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮೊನ್ನೆ ವಿಡಿಯೋ ಏನು ನೋಡಿದ್ರೆ ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಅವತ್ತು ನೈಟಿಗೆ ನಾನು ಇಲ್ಲಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಣ್ಣೆ ಖಾಲಿ ಆಗಿತ್ತು ಅಂತ ಎಣ್ಣೆ ಫಿಲ್ ಮಾಡ್ತಾ ಇದ್ದೀನಿ. ಇದು ಎಣ್ಣೆ ಬಾಟ್ಲು 2 ಆರ್ಡ್ರ್ ಮಾಡಿದ್ದೆ. ಅವು ಬಿಸಿನೀರಲ್ಲಿ ತೊಳಿಬೇಕಾದ್ರೆ 2 ಮೆಲ್ಟ್ ಆಗಿಬಿಟ್ವು ಫ್ರೆಂಡ್ಸ್. ಇದು ಗೋಲ್ಡ್ ವಿನ್ನರ್ದು ಏನು ಬರುತ್ತೆ ಅಲ್ವಾ 1 ಲೀಟ್ರ್ ಬಾಟ್ಲು, ಅದೇ. ಮತ್ತು ಈಗ ಬುಕ್ ಮಾಡಿದ್ದೀನಿ, ಅದು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮೊಟ್ಟೆ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಮೊಟ್ಟೆ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪಾಕಿ 2 ವಿಷಲ್ ಹೊಡ್ಸ್ಕೊಂಡಿದ್ದೆ. ನೀಟಾಗಿ ಸಿಪ್ಪೆ ಬರುತ್ತೆ. ಎಷ್ಟು ಬಿಸಿ ಇದ್ರೂ ಸಿಪ್ಪೆ ಈಸಿಯಾಗಿ ಬರುತ್ತೆ. ಮೊಟ್ಟೆ ಎಲ್ಲೂ ಕ್ರ್ಯಾಕ್ ಆಗಲ್ಲ. ಮತ್ತು ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು. ಖಾರದ ಪುಡಿ, ಉಪ್ಪು ಇಷ್ಟು ಬೇಕು ಎಗ್ ಬಿರಿಯಾನಿಗೆ. ಇಲ್ಲಿ ನೋಡಿ ಮೊಟ್ಟೆ ಬೇಯಿಸ್ಕೊಂಡಿರೋದನ್ನ ಸಿಪ್ಪೆ ಸುಲ್ಕೊಂಡು ಈ ಥರ ಮಧ್ಯ ಮಧ್ಯೆ ಕೊಯ್ಕೊಬೇಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಮೊಟ್ಟೆಗೆ. ಅದಕ್ಕೆ ನೋಡಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊಟ್ಟೆ ಹಾಕ್ತಿದ್ದೀನಿ. ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಆವಾಗ ಮೊಟ್ಟೆ ಸಪ್ಪೆ ಅನಿಸಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಧಾನಕ್ಕೆ. ನಾವು ಎಷ್ಟು ನಿಧಾನಕ್ಕೆ ಮಾಡ್ಕೊಂಡ್ರು ಅದು ಸ್ವಲ್ಪ ಕುಕ್ಕರಿಗೆ ಹತ್ತತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಅದು ಏನಿಲ್ಲ, 1-2 ನಿಮಿಷ ಅಷ್ಟೇ ಫ್ರೆಂಡ್ಸ್, ಅದು ಆಗಿಬಿಡುತ್ತೆ. ಜಾಸ್ತಿ ಎಲ್ಲ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ ಆಯಿತು. ನಾನು ಒಂದು ಪ್ಲೇಟಿಗೆ ತೊಗೊತಿದ್ದೀನಿ ಇದನ್ನು. ಹಾಗೆ ಬಗ್ಸೋಣ ಅಂತ ಹೋದೆ, ಎಣ್ಣೆ ಎಲ್ಲ ಬಂದುಬಿಡುತ್ತೆ ಅಂತ 1 ಸ್ಪೂನ್ ತೊಗೊಂಡು ಅದರಲ್ಲಿ ಈಗ ತಗೊತೀನಿ. ನೋಡಿ ಒಂದೊಂದೇ ಮೊಟ್ಟೆನ ತೊಗೊತಿದ್ದೀನಿ. ಸ್ವಲ್ಪ ಇದು ಮಾಡಿಬಿಟ್ರೆ ಎಲ್ಲಿ ಮೊಟ್ಟೆ ಒಡೆದೋಗ್ಬಿಡುತ್ತೆ ಅಂತ ನಿಧಾನಕ್ಕೆ ಒಂದೊಂದೇ ತೊಗೊತಿದ್ದೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕ್ಕೊಬೇಕು. ಸ್ಪೈಸಸ್ ನಾನು ಇಲ್ಲೇನು ಹಾಕ್ತಿಲ್ಲ, ನೈಟ್ ಟೈಮ್ ಅಲ್ವಾ, ಸ್ಪೈಸಸ್ ಏನೋ ಜಾಸ್ತಿ ಬೇಡ, ಲೈಟಾಗಿ ಮಾಡೋಣ ಅಂತ ಹೇಳಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿ ಈರುಳ್ಳಿ ಹಾಕ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಫ್ರೈ ಮಾಡಿಕೊಂಡೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಅದು ಸ್ವಲ್ಪನೇ ಇತ್ತು, ಸೊ ಹಾಗಾಗಿ ಅಷ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಬರ್ತಿರುತ್ತಲ್ಲ, ಸೊ ಹಾಗಾಗಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು. ಆಮೇಲೆ ಟೊಮೊಟೊ ಹಾಕಬೇಕು ಫ್ರೆಂಡ್ಸ್. ಇದು ಫ್ರೈ ಆದಮೇಲೆ ಚೂರು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೊಟೊ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಆಯಿತು ಆಲ್ಮೋಸ್ಟು. ಈಗ ಟೊಮೊಟೊ ಹಾಕ್ತಿದ್ದೀನಿ. ಹಾಗೆ ಈ ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡೋದು ಏನಾದರೂ ಮರ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೊಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ಶೇರ್ ಮಾಡಿ. ಕಾಯ್ತಾ ಇರ್ತೀನಿ ಕಮೆಂಟ್ ಓದೋಕ್ಕೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಹಾಗೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಈಗ ಆಯಿತು. ಟೊಮೊಟೊ ಹಾಕಿದ್ನಲ್ವಾ, ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲುಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ಬೇಗ ಫ್ರೈ ಆಗುತ್ತೆ ಅಂತೇಳಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಿದರೆ ಸ್ವಲ್ಪ ಹುಳಿ ಅಂಶ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮೊಸರು ಹಾಕಿ ಫ್ರೈ ಮಾಡ್ಕೊತೀನಿ. ಒಂದು 2-3 ನಿಮಿಷ ಅಷ್ಟೇ. ಅದು ಒಡ್ಕಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಹಾಕ್ತಿದ್ದೀನಿ. ಇಲ್ಲಿ ಹಾಕಿದರೆ ಒಡ್ಕಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ ಖಾರದ ಪುಡಿನ. ನಾನಿಲ್ಲಿ ಸ್ವಲ್ಪ ಒಂದೇ ಲೋಟ ಅಕ್ಕಿಗೆ ಮಾಡ್ತಿರೋದ್ರಿಂದ ನಾನು ಒಂಚೂರು ಹಾಕ್ತಿದ್ದೀನಿ. ನೀವು ನೋಡ್ಕೊಂಡು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ
ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಇದನ್ನ ಹಾಕಿ ಫ್ರೈ ಮಾಡ್ಕೊತೀನಿ ಮತ್ತೆ. ಈ ಪೌಡ್ರ್ ಏನು ಅಂದರೆ ಪಲಾವಿಗೆ ಎಲ್ಲದಕ್ಕೂ ಹಾಕ್ಬೋದು ಈ ಪೌಡ್ರು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಅಕ್ಕಿ ಹಾಕ್ತಿದ್ದೀನಿ. 2 ಟೈಮ್ಸ್ ವಾಶ್ ಮಾಡಿರೋದು. ಇಲ್ಲೇನು ಅಕ್ಕಿ ನಾನು ನೆನೆಸಿಲ್ಲ, ಹಾಗೆ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಫ್ರೈ ಮಾಡ್ಕೊತೀನಿ 1-2 ಸೆಕೆಂಡ್ ಅಕ್ಕಿ ಫ್ರೈ ಮಾಡಿಕೊಂಡ್ರೆ ಅನ್ನ ಸಿಯಲ್ಲ ಆದಮೇಲೆ. ಇವಾಗ ನೋಡಿ ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ತಾ ಇದ್ದೀನಿ. ಕಸೂರಿ ಮೆಥಿ ಹಾಕೋದ್ರಿಂದ ಬಿರಿಯಾನಿ ಥರ ಟೇಸ್ಟ್ ಕೊಡುತ್ತೆ. ಅದನ್ನು ಹಾಕ್ಕೊಂಡು 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು, ಬಿಸಿನೀರು ನಾನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ, ಅದು ಕೆಟಲೊಳಗೆ ಅದಾಗಲೇ ಬಿಸಿಯಾಗಿದೆ. ಇವಾಗ ಬಿಸಿನೀರು ಹಾಕ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ. ಇವಾಗ ನೋಡಿ ಫ್ರೆಂಡ್ಸ್, ಉಪ್ಪು ಚೆಕ್ ಮಾಡ್ತಿದ್ದೀನಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನೇನು ಮೊಟ್ಟೆ ಹಾಕಿ ಲಿಡ್ ಕ್ಲೋಸ್ ಮಾಡೋದಷ್ಟೇ. ಇಲ್ಲಿ ನೋಡಿ, ನಾನು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ವೀಡಿಯೋನೇ ಆನ್ ಮಾಡಿಲ್ಲ. ಅದು ಆನ್ ಆಗಿದೆ ಅಂತ ಸುಮ್ಮನಿದ್ದೀನಿ. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಆವಾಗಲೇ. ಅದು ಇನ್ನೇನು ಆವಾಗಲೇ ವಿಷಲ್ ಇದಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ಓಪನ್ ಮಾಡಿ ಮತ್ತೆ ಒಂದು ಕ್ಲಿಪ್ ತೊಗೊಂಡೆ. ಇಲ್ಲಿ ನೋಡಿ ನಮ್ಮ ಸೋನು ಹೇಗೆ ಮಲಗಿದ್ದಾಳೆ, ಏನೋ ದೊಡ್ಡ ಕೆಲಸ ಮಾಡಿ ಸುಸ್ತಾಗಿರಲ್ವ ಹಾಗೆ ಮಲ್ಕೊಂಡಿದ್ದಾಳೆ ನೋಡ್ರಿ. ಎಷ್ಟು ಮುದ್ದಾಗಿ ಚಿಕ್ಕ ಮಗು ಥರ ಮಲ್ಕೊಂಡಿದ್ದಾಳೆ. ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಒಂದು ದೇವ್ರನ್ನ ತೋರಿಸಿದ್ದೆ ಅಲ್ವಾ, ಅದ್ರದ್ದು ನೋಡಿ ಮೆರವಣಿಗೆ ಹೋಗ್ತಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.